ನಮಸ್ಕಾರ ರೀ ಎಲ್ಲ ನಮ್ಮ ದೊಡ್ಡ ಮಂದಿಗೆ. ಇದೊಂದು ನಮ್ದು ಟಗರಿನ ಸೆಟ್ ಮಾಡೇವಿ ನೋಡ್ರಿ, ಹೊಸದಾಗಿ ಮಾಡೀವಿ. ಇದು ಪೂರಾ 32 ಹಾಕಿವಿ. ಇದನ್ನು ಪೂರ ಓಪನ್ ಶೆಡ್ ಐತ್ರಿ. ಇದು ಈ ಕಡೆ ಅಷ್ಟು ಹೊಟ್ಟಿಗೆ ಹಾಕೊಂಡಿವಿ. ಈಗ ಆಲ್ರೆಡಿ ಕಡ್ಲಿ ಹೊಟ್ಟು ತೊಗೊಂಬಂದಿವ್ರಿ. ಕಡ್ಲಿ ಹೊಟ್ಟು ಒಂದು 8 ಎಕರೆದು ಐತಿ. 8 ಎಕರೆ ಕಡ್ಲಿ ಹೊಟ್ಟು ಐತಿ, ಐತಿ ನೋಡ್ಬೋದ. ಕಡ್ಲಿ ಹೊಟ್ಟೆಲ್ಲ ತೊಗೊಂಡಿವಿ, ಕಾಳು ತಂದೀವಿ, ಗೊಂಜಾಳ ತಂದೀವಿ. ಈಗ ಹಿಂಡಿ ತೊಗೊಂಬರ್ಬೇಕು. ಈ ಕಡೆ ಏನು ಜಾಗ ಉಳ್ದೈತಲ್ಲ, ಇದ್ರೊಳಗೆ ಶೇಂಗಾ ಹೊಟ್ಟು ಮತ್ತು ಇಲ್ಲಿ ಶೇಂಗಾ ಹೊಟ್ಟು ಬರ್ತೈತೆ ರೀ. ಮತ್ತು ಇನ್ನೊಂದು ಸ್ವಲ್ಪ ಕಡ್ಲಿ ಹೊಟ್ಟು ಹುಡ್ಕತ್ತೀವಿ. ಕಡ್ಲಿ ಹೊಟ್ಟು ಇನ್ನೊಂದು ಸ್ವಲ್ಪ ತಂದು ಹಾಕೋಬೇಕು. ಈ ಕಡೆ ಪೂರ ಈ ಥರ ಐತಿ. ಇದು ನೋಡಿರಿ, ಜಾಲರಿ ಹೊಡೆದು ನೋಡಿರಿ ಸೈಡ್ ಸ್ವಲ್ಪ. ಈಗ ನಡೀತೈತಿ. ಸ್ವಲ್ಪ ಮಳೆಗಾಲಕ್ಕೆ ಸ್ವಲ್ಪ ಹಳಿಗಿಳಿ ಹಾಕೊಂಡಿಲ್ಲ, ಗ್ರೀನ್ ಮ್ಯಾಸ್ ಹಾಕೊಂಡು ಚಾಟ್ ಮಾಡ್ಕೋಬೇಕು. ಎಷ್ಟು ಕಚ್ಚಿ ಮ್ಯಾಗಡೆ ಒಂದೊಂದು ತಗಡಾರ ಬಡ್ಕೋಬೇಕು. ಈ ಕಡೆ ಗಾದ್ಲಿ ಈ ಥರ ಮಾಡಿ ನೋಡ್ರಿ. ಈ ಸೈಡ್ ಪೂರ ಮರಿಗಿದೆ ಎಲ್ಲ. ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲಿ ಪೂರ ಈ ಕಡೆ ಎಲ್ಲ. ಈ ಕಡೆ ಬರೀ ನಿಂದ್ರಕಂತೂ ಜಾಗ ಸಾಕಷ್ಟು ಐತಿ. ಒಂದು 80 ಮರಿ ನಿಂದಿರ್ಬೋದು ಅನ್ಸತ್ತೆ ರೀ. ಪೂರ ನೋಡ್ರಿ, ಈ ಸೈಡ್ ಎಲ್ಲ ಇದೈತಿ. ಯಾಕೈತಿ ಈಚೆ ಕಡೆ ಎಲ್ಲ ಇದು ಜಾಳಿಗೆ ಬಿಡ್ತೀವಿ. ಇಲ್ಲಿ ಅದಕ್ಕೂ ಸ್ವಲ್ಪ ಮೆಸ್ ಹಾಕೋಬೇಕು ರೀ. ಸೈಡ್ ಮ್ಯಾಗೆಲ್ಲ ಸೈಡ್, ಇಲ್ಲಿ ಸೈಡ್ ಸ್ವಲ್ಪ ಮಳೆಗಾಲ ಕೂಡ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಲ್ಲ ಇದು ಮಾಡ್ಕೋಬೇಕು, ಪ್ಯಾಕ್ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರ ಐತೆ ನಮ್ದು. ಇದ್ರಾಗ ಸ್ವಲ್ಪ ನಾನು 100 ಫೂಟ್ ತಂದಿದ್ದೆ, ಅದ್ರೊಳಗೆ ಸ್ವಲ್ಪ ಉಳ್ದೈತೆ ರೀ. ಇದಿಲ್ಲೇ ನಮ್ಮ ಪರಿಚಯದವ್ರ ಕಡೆ ಎಸ್ಕೊಂಡಿದ್ದಿದೆ. ಅವರು ಒಂದು ಸೆಟ್ ಹಾಕಕತ್ತಾರ, ನೋಡ್ಬೇಕು ರೀ. ನಾನು ಬ್ಯಾಸಿಗೆ ಹಾಕ್ತೀನಿ ಅಂದ್ರೆ ಅವರು. ಈ ಥರ ಆಗೈತೆ ನೋಡ್ರಿ ನಮ್ಮ ಸೆಡ್. ಮತ್ತೇನಾದ್ರು ಇದ್ರೊಳಗೆ ಬಿಟ್ಟು ಹೋಗಿದ್ರೆ ನಿಮಗೆ ಕಮೆಂಟ್ ಒಳಗೆ ಹಾಕಿರಿ. ಈ ಥರ ಆಯ್ತು ನೋಡ್ರಿ ನಮ್ಮ ಸೆಡ್. ಇದು ನರಗುಂದ ರೀ. ಇದು ಗದಗ ಜಿಲ್ಲಾ ನರಗುಂದ ತಾಲೂಕು ನರಗುಂದಾಗಿದೆ. ನಾವು ಈಗ ಎಳಗ ಮರಿ ತರ್ಬೇಕಂತ ಮಾಡೀವಿ. ಮರಿ ತೊಗೊಂಬಂದು ಆಮೇಲೆ ಮತ್ತೆ ಮರಿ ತೊಗೊಂಬಂದ ಮೇಲೆ ಒಂದು ವೀಡಿಯೋ ಮಾಡಿ ಹಾಕ್ತೀವಿ. ಅವಾಗ ಅಪ್ಡೇಟ್ ಕೊಡ್ತೀವಿ. ಪೂರ ಇದು 32 ಸೈಜ್ ರೀ. ಇದಕ್ಕೊಂದು 15 ಫೂಟ್ ಹೋಗುತ್ತೆ ನೋಡ್ರಿ. ಎಲ್ಲ ಇವು ತಗಡು, ಇವು ಆ್ಯಂಗ್ಲರ್ಗಳು, ಇವು ಕಂಬ. ಇದು ಹಂಗೆ ಇಸ್ಕೊಂಬಂದಿದ್ರಿ, ಇನ್ನೂ ಕೊಡ್ಬೇಕಾಗತ್ತೆ ಅವ್ರಿಗೆ. ಇದು ಒಂದು 20 ಫೂಟ್ ಐತಿ. ಇದು 12-14 ಇಂಚಿಂದ ಐತ್ರಿ. ಇದು ಇದ್ರದ್ದು ರೊಕ್ಕ ಅಮೌಂಟ್ ಒಂದು 2-3 ಸಾವಿರ ರೂಪಾಯಿ ಮಟ್ಟ ಬರ್ಬೋದು ಅನಿಸುತ್ತೆ. ಅರ್ಥ ಅಷ್ಟೇ. ಈ ಕಡೆ ಎಲ್ಲ ಐತೆ ನೋಡ್ರಿ. ಇವು ತಗಡೆಲ್ಲ ಸೆಕೆಂಡ್ ಹ್ಯಾಂಡ್ ತೊಗೊಂಬಂದಿದ್ದೀವಿ. ಮ್ಯಾಲಿನೂ ಅಷ್ಟೇ ಹೊಸವು, ಇವು ಸೈಡಿನೆಲ್ಲ ಸೆಕೆಂಡ್ ಹ್ಯಾಂಡ್. ಈ ಕಡೆ ಒಂದು ಹೊಸದ ತಳಗೈತಲ್ಲ, ಇದೊಂದು ಹೊಸದ, ಈ ಕಡೆ ಒಂದು ಹೊಸದ. ಅಷ್ಟು ತಳಗೆ ಹಾಕೊಂಡಿವ್ರಿ. ಉಳಿದೈತೆಲ್ಲ ಮ್ಯಾಗಿನೆಲ್ಲ ಸೆಕೆಂಡ್ ಹ್ಯಾಂಡ್ ತಗಡವು. ಸ್ವಲ್ಪ ತೂತು ಬಿದ್ದಲ್ಲಿ ಸ್ವಲ್ಪ ಏನಾರು ಪ್ಯಾಕ್ ಮಾಡ್ಕೋಬೇಕು. ಅದೊಂದು ಏನೋ ಡಾಂಬರ್ ಹಾಳಾಗೈತೆ ಅಂತ ಬರುತ್ತೆ, ಅದೊಂದು ಹಾಕೋಬೇಕಲ್ಲಿ ಕರೆಕ್ಟಾಗಿ ನೀಟಾಗಿ. ಈಗೆಲ್ಲ ಆಗೈತೆ ಕೆಲಸ. ಹತ್ರ ಫಿನಿಶಿಂಗ್ ಆಗೈತೆ ರೀ. ಈಗ ನಾವು ಮರಿ ತರೋದು ಒಂದು ಉಳ್ದೈತೆ ನೋಡ್ರಿ. ಮರಿ ತರೋದು ಒಂದು ಬಾಕಿ ಉಳ್ದೈತಿ. ಕಾಳಂತೂ ಬಂದವು. ಗೊಂಜಾಳ ತೊಗೊಂಬಂದೀವಿ. ಈಗೇನು ಜಾಸ್ತಿ ಹಾಕಂಗಿಲ್ಲ ರೀ. ನಾವು ಮೊದಲು 6 ಮರಿ ತೊಗೊಂಬಂದಿದ್ವಿ ಅಷ್ಟೇ. ಅವಾಗ 6 ಮರಿ ತಂದಿದ್ವಿ. ಈಗೇನು ಜಾಸ್ತಿ ತರಂಗಿಲ್ಲ, ಒಂದು 15 ಮರಿ ತರ್ಬೇಕು. ಒಂದು 15 ಮರಿ ಎಳಗ ಮರಿ ತಂದು ಅದರೊಳಗೆ ಇನ್ನೂ ಸ್ವಲ್ಪ ಅನುಭವ ಪಡ್ಕೊಂಡು ಆಮ್ಯಾಗ ಮುಂದೆ ಸ್ವಲ್ಪ ದೊಡ್ಡದಾಗಿ ಮಾಡೋ ವಿಚಾರ ಮಾಡೋದ್ರಿ. ಈ ಥರ ಇಲ್ಲಿ ನಮ್ಮದು ಇದು ಬರ್ತೈತಿ. ಈ ಕಡೆ ಸುರ್ಕುಡ್ ರೋಡ್ ರೀ. ಇದು ಆ ಕಡೆ ಮುಂದೆ ಕಾಣೋದು ಆ ಬಿಲ್ಡಿಂಗ್ ಬಾಜು ಒಂದು ಸುರ್ಕುಡ್ ರೋಡ್ ಬರ್ತದೆ. ಇದೆಲ್ಲ ತೋಟ. ಈ ಥರ ಸೆಟ್ ಕಾಣುತ್ತೆ ನೋಡ್ರಿ ನಮ್ಮದು ಹೊರಗಡೆ ಪೂರ. ಇದಕ್ಕೆ ವಾಪಸ್ ನೀವು ಮರಿ ತಗೊಂಬಂದ್ಮ್ಯಾಗ ಅಪ್ಡೇಟ್ ಹಾಕ್ತೀವಿ ವಾಪಸ್. ಇಷ್ಟೆಲ್ಲ ರೆಡಿ ಮಾಡಿ ಈಗಂತರು
ಯಾರು ಈ ವಿಡಿಯೋ ನೋಡತ್ತೀರಿ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.